ಗೀತಾ ಮಹಾತ್ಮೆ. ಭಗವದ್ಗೀತೆಯ ಅಧ್ಯಾಯ 8ರ ಅಕ್ಷರಬ್ರಹ್ಮ ಯೋಗದಲ್ಲಿ ಭಗವಂತನ ಸಗುಣ ಹಾಗೂ ನಿರ್ಗುಣ ರೂಪಗಳು ಹಾಗೂ ಬ್ರಹ್ಮ ಮತ್ತು ಓಂಕಾರದ ಸ್ವರೂಪದ ವರ್ಣನೆ ಇದೆ. ಅರ್ಜುನನು ಭಗವಂತನಲ್ಲಿ ಅವನ ಸಮಗ್ರ ರೂಪದ ರಹಸ್ಯ ತಿಳಿಯುವ ಕುತೂಹಲದಿಂದ ಮೇಲೆ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾನೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಈ ಶ್ಲೋಕದಲ್ಲಿ ಭಗವಂತನು ಸರ್ವೇಂದ್ರಿಯಗಳನ್ನು ಸಂಯಮಿಸಿ ಮನಸ್ಸನ್ನು ಹೃದಯದಲ್ಲಿ ಸ್ಥಿರವಾಗಿರಿಸಿ ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ ಯೋಗಧಾರಣೆಯಲ್ಲಿ ಸ್ಥಿತನಾಗಿ ಬ್ರಹ್ಮರೂಪವಾದ ಪ್ರಣವಾಕ್ಷರವನ್ನು ಉಚ್ಚರಿಸುತ್ತಾ ಭಗವಂತನನ್ನು ಉಪಾಸಿಸುತ್ತಾ ಯಾವನು ಈ ದೇಹವನ್ನು ಬಿಟ್ಟು ಹೋಗುತ್ತಾನೋ ಅವನು ಪರಮಗತಿಯಾದ ಪರಂಧಾಮ ಪರಮಾತ್ಮನನ್ನು ಹೊಂದುತ್ತಾನೆ ಎನ್ನುತ್ತಾನೆ ಶ್ರೀಕೃಷ್ಣ. ಮರಣಕಾಲದಲ್ಲಿ ಭಗವಂತನ ಸ್ಮರಣೆ ನೆನಪಿಗೆ ಬರಬೇಕಿದ್ದರೂ ಅದಕ್ಕೆ ಯೋಗ ಬೇಕು. ಮೊದಲು ಕೊನೆ ಘಳಿಗೆ ಅನ್ನುವುದು ಯಾವಾಗ, ಯಾರದ್ದು, ಯಾವ ದಿನ ಅನ್ನುವುದು ಯಾರಿಗೂ ಗೊತ್ತಿರುವುದಿಲ್ಲ. ಯಾವ ಕ್ಷಣದಲ್ಲಿ ಯಾರಿಗೂ ಏನು ಬೇಕಾದರೂ ಆಗಬಹುದು. ಆ ಸಮಯದಲ್ಲಿ ಅವನ ಸ್ಮರಣೆ ನಮ್ಮ ಬಾಯಿಯಿಂದ ಬರಬೇಕಾದರೆ ಅದಕ್ಕೆ ನಾವು ಈಗಿನಿಂದಲೇ ಅಭ್ಯಾಸ ಮಾಡಬೇಕಾಗುತ್ತದೆ. ಆಧ್ಯಾತ್ಮದ ಹಿನ್ನೆಲೆಯಿಂದ ಬಂದವರು ಕೊನೆಗಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬಹುದು. ಅಂತಹ ಹಿನ್ನೆಲೆ ಇಲ್ಲವಾದರೆ ಅನಾರೋಗ್ಯದ ಕಾರಣವೋ, ಅಸಹನೆಯ ಕಾರಣವೋ ಅಥವಾ ವೇದನೆಯ ಕಾರಣವೋ ಇತ್ಯಾದಿಗಳ ಧ್ಯಾನದಲ್ಲೇ ಇರಬಹುದು. ಅದಕ್ಕಾಗಿ ಹಿಂದೆಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ದೇವರ ಹೆಸರನ್ನು ಇಡುತ್ತಿದ್ದರು. ಅಜಮಿಳನೆಂಬ ನಾಸ್ತಿಕ ಬ್ರಾಹ್ಮಣನೊಬ್ಬ ತನ್ನ ಕೊನೆಯ ಕಾಲದಲ್ಲಿ ನೋವನ್ನು ತಡೆಯಲಾರದೆ ತನ್ನ ಮಗನನ್ನು ನಾರಾಯಣ ಎಲ್ಲಿದ್ದೀಯೋ ಬಾರೋ ಎಂದು ಕೂಗಿ ಕರೆಯುವುದರ ಮೂಲಕ ಸದ್ಗತಿಯನ್ನು ಹೊಂದಿದ ಕಥೆ ಎಲ್ಲರಿಗೂ ತಿಳಿದೇ ಇದೆ. ತನ್ನ ಮಗನಿಗೆ ನಾರಾಯಣ ಎಂಬ ಹೆಸರನ್ನು ಇಟ್ಟುದರಿಂದ ಕೊನೆ ಘಳಿಗೆಯಲ್ಲಿ ಅವನನ್ನು ಕರೆಯುವ ನೆಪದಲ್ಲಾದರೂ ದೇವರ ನಾಮದ ಸ್ಮರಣೆಯಾಯಿತು. ಆರ್ಥನಾಗಿ ಒಂದೇ ಒಂದು ಬಾರಿ ಕೂಗಿ ಕರೆದರೂ ಅವರಿಗೆ ಸದ್ಗತಿ ಖಂಡಿತ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.